ಮೇರಿ ಮಾತಾಡ್ಬೇಕಂತ ಕೊಡಿಮ್ಮ, ನಾನು ಅವಳ ಜೊತೆ ಮಾತಾಡ್ಬೇಕು. ಈ ಮನೆ ನಂದ ಗೋಕುಲ ಆಗೋಕೆ ಅವಳೇ ಕಾರಣಮ್ಮ. ಹೌದು ಆರ್ತಿ, ಆದ್ರೆ ಆ ಮೇರಿ ಇಲ್ಲ ಅಂದ್ರೆ ಈ ಮನೆ ನರಕ ಆಗ್ಬಿಡುತ್ತೆ ಕಡೆ. ಏನಾಯ್ತು ಮೇರಿಗೆ? ಅವಳು ಊರಿಗೆ ಹೋಗ್ತಾಳಂತೆ ಕಡೆ. ತಾನು ಬಂದ ಕೆಲಸ ಆಯ್ತು, ಆರ್ತಿ ಅಕ್ಕನ ಜೀವನ ಸರಿ ಹೋಯ್ತು, ಇನ್ನು ನನ್ನ ಅವಶ್ಯಕತೆ ಇಲ್ಲ ಅಂತ. ಅಲ್ಲಮ್ಮ, ಅವಳ ಅವಶ್ಯಕತೆ ಶಶಾಂಕಿಗಿರುತ್ತಲ್ವಾ? ಅದೆಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ ಕಡೆ. ಅವಳು ಹೋಗ್ತೀನಿ ಹೋಗ್ತೀನಿ ಅಂತ ಒಂದೇ ಸಮನೆ ಹಠ ಹಿಡಿದು ಕೂತ್ಬಿಟ್ಟಿದ್ದಾಳೆ. ಆರ್ತಿ, ನೀನೇ ಬಂದು ಅವಳನ್ನ ತಡಿಬೇಕು ಕಡೆ. ನಾವ್ ಯಾರು ಹೇಳಿದ್ರು ಕೇಳ್ತಾ ಇಲ್ಲ ಅವಳು. ಇದೇನಮ್ಮ, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಇದು ಯಾವುದಿದು ಹೊಸ ರಾಮಾಯಣ? ನೋಡಿ, ನಾನು ಈಗಲೇ ನಿಮ್ಮ ಮನೆಗೆ ಹೊರಟು ಬರ್ತೀನಿ. ಅಲ್ಲಿವರೆಗೂ ಮೇರಿನ ಎಲ್ಲಿಗೂ ಕಳಿಸ್ಬೇಡಿ, ಆಯ್ತಾ? ಸರಿ ಬಾ, ಬೇಗ ಬಂದ್ಬಿಡು. ಬರ್ತೀನಿ. ಅಮ್ಮ, ಏನಾಯ್ತು ಮೇರಿ ಆಂಟಿಗೆ? ಮೇರಿ ಆಂಟಿ ಊರಿಗೆ ಹೊರಡ್ತಾ ಇದ್ದಾರಂತೆ ಕಣೋ. ಬಾ, ನಾವಿಬ್ರು ಹೋಗಿ ಅವ್ರನ್ನ ತಡೆಯೋಣ. ಬಾ, ಬೇಗ ಬಾ. ಯಾಕೆ ಮೇರಿ, ನನ್ನ ಮೇಲೆ ಬೇಜಾರು ಮಾಡಿಕೊಂಡು ಊರಿಗೆ ಹೋಗ್ತಿದ್ದೇನೆ? ನನ್ನಿಂದ ಏನಾದರೂ ತಪ್ಪಾಯ್ತೇನೆ? ಹಾಗೇನಾದರೂ ಆಗಿದ್ರೆ ಹೇಳು, ನಿನ್ನ ಕೈ ಮುಗ್ದು ಕೇಳ್ಕೊತೀನಿ, ಕ್ಷಮಿಸ್ಬಿಡು ಅಂತ. ಅಮ್ಮ ಅಮ್ಮ ಪ್ಲೀಸ್, ಯಾಕೆ ಕೈ ಮುಗಿತಿದ್ದೀರಾ? ನೀವು ದೊಡ್ಡವರು ಅಮ್ಮ, ತಿಳಿದಿರೋರು, ನನ್ನ ತಾಯಿ ಸಮಾನ. ನೀವು ಹೀಗೆ ಕೈ ಮುಗಿದ್ರೆ ಹೇಗೆ ಹೇಳಿ? ಏನಂದ್ರೆ ತಾಯಿ ಸಮಾನ ಅಂದ್ಯಾ? ಇದೆಲ್ಲ ಬರೀ ಬಾಯಿ ಮಾತಿಗಷ್ಟೆ ಅಲ್ವಮ್ಮ? ನನ್ನ ತಾಯಿನೇ ಆಗಿದ್ರೆ ನನ್ನ ಸಂಕಟ ನಿನಗೆ ಅರ್ಥ ಆಗ್ತಿರ್ಲಿಲ್ವೇನೆ? ನನ್ನ ಮಾತು ನೀನು ಕೇಳದೆ ಇರ್ತಿದ್ಯಾ? ಹೋಗ್ಲಿ ಬಿಡು, ನನ್ನ ಮಾತು ಕೇಳದೆ ಇರೋಷ್ಟು ಕೆಟ್ಟೋಳಾಗ್ಬಿಟ್ಟೆ ನಾನು. ಸುಖ ನೋಡೋದು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ಕಾಣುತ್ತೆ. ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೀವು ನಮ್ಮ ಊರಿಗೆ ಬಂದಾಗಲೇ ನಾನು ಹೇಳಿದ್ನಲ್ವಾ, ನನ್ನ ಸಂತೋಷಕ್ಕೆ ಅಂತ ನೊಂದಿರೋರು ಕಣ್ಣೀರು ಒರೆಸೋದ್ರೊಳಗೆ ನಾನು ಸಂತೋಷ ಕಾಣ್ತೀನಿ ಅಂತ. ನಾನು ನೊಂದಿದ್ದೀನಿ ಕಣೆ, ನನ್ನ ಕಣ್ಣೀರು ನಿನಗೆ ಕಾಣಿಸ್ತಾ ಇಲ್ವಾ? ನಾನು ಪಡ್ಕೊಂಡು ಬಂದಿರೋದೇ ಅಷ್ಟಮ್ಮ. ನೀವ್ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ತಿಲ್ಲ? ಹಾಗೇನು ಆಗಿಲ್ಲ ಕಣೆ, ಇಲ್ಲಿ ಎಲ್ಲ ಸರಿಯಾಗೇ ಇದೆ. ನೀನೇ ಏನೇನೋ ಯೋಚನೆ ಮಾಡಿಕೊಂಡು ಊರಿಗೆ ಹೊರಟಿದ್ಯಾ. ಮನಸ್ಸು ಅನ್ನೋದು ಹೊಂದಿರತ್ತಲ್ವ ಅಮ್ಮ? ನಾನು ನಿರ್ಧಾರ ಮಾಡಾಯ್ತು, ಮನ್ಸಿನ ಮಾತು ಕೇಳಲೇಬೇಕಲ್ಲ. ನೀವು ಮೇರಿ, ನೀನು ನನಗೊಂದು ಮಾತು ಕೊಟ್ಟಿದ್ದೆ, ನಾನು ನಿನ್ನನ್ನು ಕೇಳಿದೆ. ಅಕಸ್ಮಾತ್ ಶಶಾಂಕ್ ಒಪ್ಕೊಂಡ್ರೆ ನೀನು ಅವನ ಜೊತೆ ಇರ್ತೀಯಾ ಅಂತ. ನೀನು ಹೌದು ಅಂತ ಹೇಳಿದೆ. ಆಗ ನಿನ್ನ ಮನಸ್ಸು ಹೇಳಿಲ್ವಮ್ಮ ಸುಳ್ಳು ಹೇಳ್ಬಾರ್ದು ಅಂತ? ಅವತ್ತು ಒಬ್ಬ ತಾಯಿ ಕಣ್ಣೀರನ್ನ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ ಅಮ್ಮ. ಇವತ್ತು ಅದೇ ತಾಯಿ ನಿನ್ನ ಮುಂದೆ ಕಣ್ಣೀರು ಸುರಿಸ್ತಾ ಇದ್ದಾಳೆ ಕಣೆ. ಅಮ್ಮ, ಅವತ್ತು ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ನಾನು ಹಾಗೆ ಹೇಳಲೇಬೇಕಾಯ್ತು. ಇಲ್ಲ ಅಂದಿದ್ರೆ ಈ ಕಣ್ಣೀರು ಅವತ್ತೇ ಹಾಕ್ತಿದ್ರಿ. ಅವತ್ತಿಂದನೇ ನನ್ನ ಮೇಲೆ ಒತ್ತಡ ಹೇರ್ತಿದ್ರಿ. ಅದಕ್ಕೆ
ನನ್ನ ಸಮಾಧಾನಕ್ಕೋಸ್ಕರ ಆ ಮಾತುಗಳನ್ನ ಹೇಳ್ತೀಯ ನೀನು? ನಾನೆಂತ ದಡ್ಡಿ ನಿನ್ನ ಮಾತು ನಂಬ್ಕೊಂಡು? ಅಮ್ಮ ಅಮ್ಮ ನಾನು ಹಾಗೆ ಹೇಳಿಲ್ಲ, ನೀವು ತಪ್ಪಾಗಿ ತಿಳ್ಕೊಳ್ತಿದ್ದೀರಮ್ಮ. ಮತ್ತೆ ಹೇಗೆ? ನೋಡ್ಬೇಡಿ, ನಿನ್ನ ನೋಡೋಕ್ಕಿಂತ ಮುಂಚೆ ನಿನ್ನ ಮೇಲೆ ನನಗೆ ತುಂಬ ಸಿಟ್ಟಿತ್ತು, ಬೇಜಾರಿತ್ತು. ನಿನ್ನ ನೋಡಿದ ಮೇಲೆ ನೀನೇನು, ನಿನ್ನ ವ್ಯಕ್ತಿತ್ವ ಏನು ಅಂತ ತಿಳ್ಕೊಂಡ್ಮೇಲೆ ಆರ್ತಿ ಥರ ನಿನ್ನನ್ನು ಇಷ್ಟಪಟ್ಟೆ. ಈಗ ನೋಡಿದರೆ ನನ್ನನ್ನೇ ಬಿಟ್ಟು ಹೋಗ್ತಾ ಇದೀಯ ನೀನು. ಯಾಕೆ? ಗೊತ್ತಾಯ್ತು ಬಿಡು, ನೀನು ಇಲ್ಲಿಗೆ ಬಂದಿದ್ದು ಆರ್ತಿ ಜೀವನ ಸರಿ ಮಾಡೋಕ್ಕೆ. ನಾವು ನಿನ್ನನ್ನು ಕೇಳ್ಕೊಂಡಿದ್ದು ಅಷ್ಟೇ ತಾನೇ, ಆರ್ತಿ ಜೀವನ ಸರಿ ಮಾಡು ಅಂತ. ನಿನ್ನ ಜೀವನದ ಬಗ್ಗೆ ಮಾತಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಯಾ ಅಲ್ವಾ? ಈಗ ಆರ್ತಿ ಜೀವನ ಸರಿ ಹೋಯ್ತು. ಇನ್ನು ನನ್ನ ಕತೆ, ನನ್ನ ಮಗನ ಕತೆ ಏನಾದರೆ ನಿನಗೇನು? ನನ್ನ ಮಗ ಮೊದಲೇ ಹಾಳಾಗಿ ಹೋಗಿದ್ದ, ಈಗೀಗ ಸ್ವಲ್ಪ ಸುಧಾರಿಸ್ತಾ ಇದ್ದ. ಇನ್ನು ಮುಂದೆ ಅದು ಬರೀ ಕನಸು ಅಷ್ಟೆ. ಸುಮ್ಮನೆ ನಾನು ಅವನಿಗೆ ಆಸೆ ತೋರಿಸಿ ನಿರಾಸೆ ಮಾಡಿಬಿಟ್ಟೆ. ನೋಡ್ಬೇರಿ, ನಿನ್ನ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೆ ಮಾಡು. ನಮ್ಮ ಬಲವಂತ ಕಟ್ಬಿದ್ದು ನೀನು ಒದ್ದಾಡಬೇಡ. ನೀನು ಆರ್ತಿ ಇಬ್ರು ನನ್ನ 2 ಕಣ್ಣುಗಳಿದ್ದಾಗೆ ಅಂತ ಸಂತೋಷ ಪಡ್ತಾ ಇದ್ದೆ. ಆದರೆ ಈಗ ನೀನು ಕೊಟ್ಟ ಕಣ್ಣನ್ನು ನೀನೇ ಕಿತ್ಕೋತಾ ಇದೆಯಾ. ನಾನೇನು ಮಾಡೋಕ್ಕಾಗತ್ತೆ ಹೇಳು? ಇಷ್ಟು ವರ್ಷ ಒಂದೇ ಕಣ್ಣಿಂದ ಜೀವನ ಸಾಗಿಸ್ತಾ ಇದ್ದೆ, ಇನ್ನು ಮುಂದೇನೂ ಅದೇ ರೀತಿ ನಡೆಯುತ್ತೆ. ನನ್ನ ಕಷ್ಟಕ್ಕೆ ನಾನೇ ಹೊಣೆ ಅಲ್ವಾ? ನೀನು ಹೋಗೋದಕ್ಕೆ ಮುಂಚೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗು. ಉತ್ತರ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ? ನಿನಗೆ ಇಷ್ಟ ಇಲ್ಲ ಅಂದ್ರೆ ನೀನು ಉತ್ತರ ಕೊಡಲೇಬೇಕು. ಕೋರ್ಟಲ್ಲಿ ಆದಿತ್ಯನ ಬಿಟ್ಕೊಡೋಕ್ಕೆ ನನಗೆ ಎಷ್ಟು ಕಷ್ಟ ಆಯಿತು ಗೊತ್ತಾ? ಆದರೂ ಬಿಟ್ಕೊಟ್ಟೆ. ಯಾಕೆ ಹೇಳು? ನಿನ್ನೆವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ, ನಿಮಗೆ ಮಗು ಬೇಕು ಅಂದರೆ ನಾನು ಕೊಡ್ತೀನಿ, ನಾವಿಬ್ಬರು ಒಟ್ಟಿಗೆ ಇರೋಣ ಅಂತೆಲ್ಲ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಊರಿಗೆ ಹೊರಟು ನಿಂತಿದ್ಯಾ. ಯಾಕೆ ಹೀಗೆ ಮಾಡ್ತಾ ಇದೆಯಾ? ಕೋರ್ಟಲ್ಲಿ ಮಾನವೀಯತೆ, ಮನುಷ್ಯತ್ವ ಅಂತೆಲ್ಲ ಮಾತಾಡಿದ್ರಿ. ಅದಕ್ಕೋಸ್ಕರ ಅಲ್ವಾ ನೀವು ಆದಿತ್ಯನ ಬಿಟ್ಕೊಟ್ಟಿದ್ದು? ನನಗೋಸ್ಕರನಾ? ಓ, ನನಗೀಗ ಅರ್ಥ ಆಯ್ತು. ನಿಮ್ಗೊಬ್ಬ ವಂಶೋದ್ಧಾರಕ ಬೇಕಾಗಿತ್ತು, ಅದಕ್ಕೆ ಆದಿತ್ಯ ಬೇಕು ಅಂತ ಗಲಾಟೆ ಮಾಡಿದ್ರಿ. ಈಗ ನಿಮ್ಗೊಬ್ಬ ಮಗ ಬೇಕು, ನಾನೇ ಇಲ್ಲ ಅಂತಂದ್ರೆ? ಹಾಗಲ್ಲ, ಕೋರ್ಟಲ್ಲಿ ನಾನು ಮನಸ್ಫೂರ್ತಿಯಾಗಿ ಆದಿತ್ಯನ ಬಿಟ್ಕೊಟ್ಟೆ. ನೀವು ಬರೋಕ್ಕೆ ಮುಂಚೆನೂ ನನಗೆ ಎಷ್ಟೋ ಸರ್ತಿ ಅನಿಸಿತ್ತು ಆದಿತ್ಯ ಅಲ್ಲಿರೋದೇ ಸರಿ ಅಂತ. ನೀವು ಬಂದಮೇಲೆ ನನ್ನ ನಿರ್ಧಾರ ದೃಢ ಆಯಿತು. ನೀನು ಒಳ್ಳೆತನ ನೋಡಿ ನಾನು ಬದಲಾದೆ. ಸರಿ, ಹಾಗಾದ್ರೆ ಒಳ್ಳೆಯವರಾದ್ರಲ್ಲ, ಚೆನ್ನಾಗಿರಿ. ಇನ್ನು ನನ್ನಿಂದ ಇಲ್ಲೇನು ಪ್ರಯೋಜನ? ನೀನು ಕೋರ್ಟಲ್ಲಿ ಜಡ್ಜ್ ಮುಂದೆನೂ ಹೇಳಿದ್ಯಾ ಇನ್ಮೇಲೆ ನಾನು ಇವ್ರ ಜೊತೆ ಇರ್ತೀನಿ ಅಂತ. ಮರ್ತ್ಬಿಟ್ಯಾ? ಅದು ಹೇಗೆ ಮರೆಯೋದಕ್ಕೆ ಸಾಧ್ಯ ಶಶಾಂಕ್? ನಾ ಮರೆಯಲ್ಲ. ಮತ್ತೆ ಯಾಕೆ ಹೊರಡ್ತಾ ಇದೆಯಾ? ಕೊಟ್ಟು ಮಾತು ಉಳಿಸ್ಕೋಬೇಕಲ್ವಾ? ನೀನು ಕಟ್ಟಿರೋ ತಾಳಿನೇ ಉಳಿಸಿಲ್ಲ, ಇನ್ನು ನಂದ್ಯಾವ ಮಹಾ? ನೀನು ಯಾವತ್ತೂ ಮಾತಕ್ಕೆ ತಪ್ಪೇ ಇಲ್ವಾ?
ನಾನು ಮಾತ್ರ ಎಲ್ಲ ಫಾಲೋ ಮಾಡಬೇಕಾ? ನೀನು ಅವತ್ತು ನಾನು ಇದ್ದಿದ್ದ ಸ್ಥಿತಿನೇ ಬೇರೆ, ಈಗ ನಾನಿರೋ ಪರಿಸ್ಥಿತಿನೇ ಬೇರೆ. ನಾನೀಗ ಬದಲಾಗಿದ್ದೀನಿ. ಮೊದಲು ಯಾಕೆ ಹಾಗೆಲ್ಲ ಆಡಿದೆ ಅಂತ ನನಗೆ ಸುಮಾರು ಬೇಜಾರಿದೆ. ಮನುಷ್ಯರ ಭಾವನೆ ಯಾವತ್ತಿದ್ರೂ ಒಂದೇ ಅಲ್ವಾ ಶಶಾಂಕ್? ಅವತ್ತಿಂದ ಇವತ್ತಿನವರೆಗೂ ನಾನು ನನ್ನ ಮೌಲ್ಯಗಳನ್ನ ಕಾಪಾಡ್ಕೊಂಡು ಬಂದಿದ್ದೀನಿ. ಈಗ ನಿನ್ನ ನಿರ್ಧಾರ ಏನು? ನಾನು, ನನ್ನ ಸ್ಕೂಲು, ನನ್ನ ಮಕ್ಕಳು, ಅಷ್ಟೇ ನನ್ನ ಜೀವನ. ಆರ್ತಿಕ ಬಂದರು ಅಂತ ಕಾಣುತ್ತೆ. ಅತ್ತೆನೇ ಫೋನ್ ಮಾಡಿ ಹೇಳಿರಬೇಕು, ಮೇರಿ ಹೋಗ್ತಿದ್ದಾಳೆ, ಅವಳು ಹೋಗೋದನ್ನ ತಡಿ ಅಂತ. ಮಾತಾಡ್ಸ್ಕೊಂಡು ಬರ್ತೀನಿ. ನೋಡಿದ್ರಾ ಈ ಆರ್ತಿ ಎಂಥ ಗಟ್ಗಿತ್ತಿ ಅಂತ? ಅವಳು ಇಷ್ಟೊಂದು ಚಾಲಾಕಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ್ರೆ. ಅಂತೂ ಹಠ ಮಾಡಿ ಸಾಧಿಸ್ಕೊಂಡ್ಬಿಟ್ಲು ನೋಡು. ಅಂಥದ್ದು ಏನು ಮಾಡಿದ್ಲತ್ತೆ? ಅಯ್ಯೋ ಪರಿಮಳ, ನಿನ್ನಂಥ ಪೆದ್ದಿನ ನಾನು ಪ್ರಪಂಚದಲ್ಲೇ ನೋಡಿಲ್ಲ ಕಣೆ. ಆ ಆರ್ತಿ ನೋಡೆ ಎಷ್ಟು ಚಾಲಾಕಿತನದಿಂದ ತನ್ನ ಹಠ ಸಾಧಿಸ್ಕೊಂಡು ಮಗನ್ನ ಇಲ್ಲೇ ಕರ್ಕೊಂಡ್ಬಂದ್ಬಿಟ್ಲು. ಈಗ ಅವನು ಸೂರ್ಯನ ಮಗ ಆದ ತಾನೆ, ಅಂದಮೇಲೆ ಅವನಿಗೂ ಆಸ್ತಿಲಿ ಪಾಲು ಸಿಗುತ್ತೆ. ನಮ್ಮ ಆಸ್ತಿನಲ್ಲಿ ಅವನಿಗೆ ಆಗತ್ತೆ ಪಾಲು ಸಿಗುತ್ತೆ. ಸುಮ್ಮನೆ ಇರಿ ನೀವು, ಏನೇನೋ ಹೇಳ್ಬೇಡಿ. ಅಯ್ಯ, ಈಗ ಸುಮ್ಮನೆ ಇದ್ರೆ ನಾಳೆ ನಿಮ್ಗಳಿಗೆ ಮುಳುವಾಗೋದು. ನನಗೇನಾಗಬೇಕಾಗಿದೆ ನೋಡ್ರೆ, ಆರ್ತಿ ಸಾಮಾನ್ಯದೋಳಲ್ಲ. ಹೇಗಾದ್ರೂ ಮಾಡಿ ತನ್ನ ಕೆಲಸ ಸಾಧಿಸ್ಕೋತಾಳೆ. ಈಗ ಎಲ್ರನ್ನೂ ಹೆದರ್ಸಿ ಆದಿತ್ಯನ ಮನೆ ಕರ್ಕೊಂಬಂದಿಲ್ವಾ, ಹಾಗೆ ಹೆದರ್ಸಿದ್ರ? ಹೇಗೆ? ಅಯ್ಯೋ, ನಿನಗೆ ಗೊತ್ತಿಲ್ಲ ರಾಖಿ, ನೀನು ಊರಲ್ಲಿರ್ಲಿಲ್ಲ. ಆರ್ತಿ ಸೀಮಂತದ ದಿವಸ ಆ ಶಶಾಂಕ್ ಆದಿತ್ಯನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ರೆ ಇವಳು ಆ ಪಾಟಿ ರಂಪ ಮಾಡ್ಬಿಟ್ಲು ಗೊತ್ತಾ. ಆದಿತ್ಯನೇನಾದ್ರೂ ಕರ್ಕೊಂಡು ಹೋದ್ರೆ ನಾನು ಹೊಟ್ಟೆಲಿರೋ ಮಗುನೇ ತೆಗಿಸ್ತೀನಿ ಅಂತ ಹೊರಟ್ಬಿಟ್ಟಿದ್ಲು ಅಲ್ವೇನೆ. ಅದಕ್ಕೆ ಯಾಕೆ ಹೇಳು, ಎಲ್ಲರೂ ಹೆದರ್ಕೊಂಡು ಆದಿತ್ಯನ ಇಲ್ಲೇ ಉಳಿಸ್ಕೊಳಕ್ ಹೋರಾಡ್ಲಿ ಅಂತ. ಪಾಪ ನಮ್ಮ ಪರಿಮಳಂಗೆ ಇದೆಲ್ಲ ಎಲ್ಲಿ ಗೊತ್ತಾಗ್ಬೇಕು. ಏನು ಅವಳಿಗೆ ಉಪಚಾರ ಮಾಡಿದ್ದು, ರೂಮ್ಗೆ ಊಟ ತಗೊಂಡು ಹೋಗಿ ತಿನ್ನಿಸ್ತಿದ್ಲಿ ಇವಳು. ಯಾಕಕ್ಕ ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ? ಹೇಗೆ ಅರ್ಥ ಆಗತ್ತೆ ಕಣೆ, ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಯೋದೇ ಆಗತ್ತೆ. ಇನ್ನು ಈ ಕಡೆ ಎಲ್ಲ ಗಮನ ಹೇಗೆ ಬರುತ್ತೆ ಅವಳಿಗೆ. ನೀನಂತೂ ಮನೇಲೇ ಇರಲಿಲ್ಲ, ಓದ್ ಮುಗಿಸ್ಕೊಂಡು ಈಗ ಮನೆಗೆ ಕಾಲಿಡ್ತಿದ್ಯಾ. 4 ದಿವಸ ಹೋಗ್ಲಿ, ನಿನಗೆ ಎಲ್ಲ ಗೊತ್ತಾಗತ್ತೆ. ಯಾಕತ್ತೆ ಹೀಗೆ ಹೇಳ್ತಾ ಇದ್ದೀರಾ? ನಮ್ಗಿದೆಲ್ಲ ಹೊಸ್ತಿರ್ಬೋದು, ಆದರೆ ನನಗೆ ಎಲ್ಲ ಅರ್ಥ ಆಗ್ತಾ ಇದೆ. ಯಾರ್ಯಾರು ಏನು ಅಂತ ಗೊತ್ತಾಗ್ತಾ ಇದೆ. ಮನೆ ಹಾಳ್ರನ್ನ ಒಂದು ಸಾರಿ ನೋಡಿದ್ರೆ ಕಂಡು ಹಿಡಿಯೋ ಶಕ್ತಿ ನನಗಿದೆ. ಅವ್ರು ಈ ಮನೆ ಸೊಸೆ ಇರ್ಬೋದು, ಅದೇ ರೀತಿ ನಾನು ಕೂಡ ಈ ಮನೆ ಸೊಸೆನೆ. ಏನೋ ಅವರು ನನಗಿಂತ ಸ್ವಲ್ಪ ಮೊದಲೇ ಬಂದಿರಬಹುದು. ಹಾಗಂತ ಅವ್ರೇನಾದರೂ ನನ್ನ ಮೇಲೆ ಅಧಿಕಾರ ಚಲಾಯಿಸೋಕೆ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ. ನಾನು ಯಾರ ತಂಟೆಗೂ ಹೋಗಲ್ಲ. ಅದೇ ರೀತಿ ನನ್ನ ತಂಟೆಗೆ ಯಾರಾದರೂ ಬಂದರೆ ಸುಮ್ಮನೆ ಬಿಡೋದಿಲ್ಲ. ಪರಿಮಳ, ನೀನು ಇಲ್ಲೇ ಇದೆಯಾ? ಸದ್ಯ ಒಳ್ಳೇದಾಯ್ತು. ಆರ್ತಿಗೆ ಮಗುನ್ ಕೊಟ್ಟಿದ್ದಾಯ್ತು. ನಾನು ಇನ್ಮೇಲೆ ಇಲ್ಲಿ ಇರೋದಿಲ್ಲ ಅಂತ ಮೇರಿ ಹಠ ಮಾಡ್ತಾ ಇದ್ದಾಳಂತೆ. ನಾನು ಹೋಗಿ ಏನಾದರೂ ತಡೆಯೋಕ್ಕಾಗುತ್ತಾ ಅಂತ ನೋಡ್ಕೊಂಡು ಬರ್ತೀನಿ. ಮನೆ ಕಡೆ ಜೋಪಾನ. ಸರಿ. ಮರ್ತೇ ಹೋಗಿದ್ದೆ ಕಣೆ ಪರಿಮಳ, ಆರ್ತಿ ಮಗುನ್ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾಳೆ. ಒಂಚೂರು ಮಗು ಕಡೆ ಗಮನ ಇಟ್ಕೊಳ್ಳೆ. ರಾಕಿಗೆ ಮಗು ನೋಡ್ಕೊಳಕ್ ಬರಲ್ಲ, ಅದಕ್ಕೆ ನೀನ್ ಪಾಪು ನೋಡ್ಕೋ. ಅವಳ ಪಾಪು ಬಟ್ಟೆ ಎಲ್ಲ ಒಗ್ದಾಕ್ಲಿ. ನಾನು ಬರ್ಲಾ? ಮನೆ ಕಡೆ ಜೋಪಾನ, ಬರ್ತೀನಿ. ಇವ್ರ 2ನೇ ಸೊಸೆ ಮಹಾರಾಣಿ ಬಾಣಂತಿ ಅನ್ನೋ ಪ್ರಜ್ಞೆನೂ ಇಲ್ಲದೆ ಬೀದಿ ತಿರ್ಕೊಂಡಿರ್ಲಿ. ನೀವಿಬ್ರು ಇದೀರಲ್ಲ ಮನೆ ಚಾಕ್ರಿ ಮಾಡಕ್ಕೆ, ಮಾಡ್ಕೊಂಡಿರಿ.
ಹಾಗೆ ನೋಡ್ತಾ ಇದ್ದೀರಾ? ನನ್ನ ಮೇಲೆ ಸಿಟ್ಟಾ? ಹೊರಗ್ನವ್ರ ಮೇಲೆ ಸೆಟ್ ಮಾಡ್ಕೊಂಡು ಏನು ಪ್ರಯೋಜನ? ಅಕ್ಕ ನಾನು ಹೊರಗ್ನವಳ. ನಾನು ನಿಮ್ಮ ತಂಗಿ. ಯಾವ ತಂಗಿ? ಯಾರು ನಿನ್ನಕ್ಕ? ಸುಮ್ಮನೆ ಆಡೋ ಮಾತಿಗೆ ಹಾಗೆ ಹೇಳ್ತಿದ್ಯಾ ಅಷ್ಟೇ. ಯಾಕಕ್ಕ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನೇನು ಮಾಡಿದೆ? ನೀನೇನು ಮಾಡ್ದೆ ಅಂತ ನಿನಗೇನು ಗೊತ್ತೇ ಇಲ್ವಾ? ನಾನು ಏನಕ್ಕೆ ಹಾಗೆ ಮಾತಾಡ್ತಾ ಇದ್ದೀನಿ ಅಂತನೂ ಅರ್ಥ ಆಗ್ತಾ ಇಲ್ವಾ ನಿಂಗೆ? ಅಲ್ಲ ಕಣೆ, ಮನೆ ಬಿಟ್ಟು ಹೊರಟು ನಿಂತಿದ್ಯಲ್ಲ, ಈ ಅಕ್ಕನಿಗೊಂದು ಮಾತು ಹೇಳಬೇಕು ಅಂತ ನಿನಗೆ ಅನಿಸ್ಲಿಲ್ವಾ? ಆಮೇಲೆ ನಾನು ಎಷ್ಟು ಬೇಜಾರು ಮಾಡ್ಕೋತೀನಿ ಅಂತಲೂ ನಿನಗೆ ಅನಿಸ್ತಾ ಇಲ್ವಾ? ಏನು ತಮಾಷೆ ಮಾಡ್ತಿದ್ಯಾ ನೀನು ನನ್ನ ಹತ್ರ? ನಾನು ಹೇಳ್ತಿರೋದು ನಿಜ ಅಕ್ಕ. ನಾನು ಊರಿಗೆ ಹೋಗ್ತಿರೋದು ನಿಜ. ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಕಾಯ್ತಾ ಇರ್ತಾರೆ. ಹಾಗಾದ್ರೆ ನಾನು ನಿನಗೇನೂ ಅಲ್ಲ ಅಲ್ವಾ? ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಕಣೆ ನಾನು. ನೀನ್ ನೋಡಿದ್ರೆ ಊರಿಗೆ ಹೊರಟು ನಿಂತಿದ್ಯಾ. ಅವತ್ತು ನೀನು ಹೇಳಿರ್ಲಿಲ್ವಾ ಜೀವನ ಪೂರ್ತಿ ಅಕ್ಕ ಇನ್ಮೇಲಿಂದ ಇಲ್ಲೇ ಇರ್ತೀನಿ ಅಂತ? ಹೇಳಿದ್ದೆ ನಿಜ. ಆದ್ರೆ ನಾನು ಅಲ್ಲಿಗೆ ಹೋಗ್ಲೇಬೇಕಕ್ಕ. ನಿಮಗೆ ಹೇಳ್ದಿರಾ ಹೊರಟಿದ್ದೆ. ಅಲ್ಲಿಗೆ ಹೋದ್ಮೇಲೆ ನಿಮಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆ. ಅಂತೂ ಹೊರಡೋ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಅಥವಾ ನೀನು ಶಶಾಂಕ್ಗೆ ಹೆದರ್ಸೋಕ್ಕೋಸ್ಕರ ಏನಾದರೂ ನಾಟಕ ಮಾಡ್ತಿದ್ಯಾ? ನೋಡು, ಹಾಗೇನಾದ್ರೂ ಇದ್ರೆ ಹೇಳ್ಬಿಡು. ನಾನು ನೀನಿಬ್ಬರು ಸೇರಿ ನಾಟಕ ಆಡ್ಬಿಡೋಣ. ಸುಮ್ಮನೆ ನೀನೆಲ್ರಿಗೂ ಟೆನ್ಷನ್ ಕೊಡ್ಬಿಡ್ವೆ. ನೋಡು, ಅಮ್ಮ ಟೆನ್ಷನ್ ಮಾಡ್ಕೊಂಡು ಅಳ್ತಾ ಕೂತಿದ್ದಾರೆ. ಹಾಗೇನಾದ್ರೂ ಇದ್ರೆ ಹೇಳ್ಬಿಡು. ಅಮ್ಮ, ನಾನು, ನೀನು ಎಲ್ಲರೂ ಸೇರ್ಕೊಂಡು ನಾಟಕ ಆಡೋಣ. ಅಕ್ಕ, ನಾನು ನಿಮ್ಮ ಕಣ್ಣಿಗೆ ನಾಟಕ ಮಾಡೋಳ ಥರ ಕಾಣಿಸ್ತಿದ್ದೀನಾ? ನಾನು ನಾಟಕ ಮಾಡ್ತಿಲ್ಲ ಅಕ್ಕ, ನಿಜ ಹೇಳ್ತಾ ಇದ್ದೀನಿ. ನಾನಿಲ್ಲಿಗೆ ಬಂದಿದ್ದ ಕೆಲಸ ಮುಗೀತು. ಆದಿತ್ಯನ ನಿಮ್ಮ ಮಡ್ಲಿಗೆ ಸೇರಿಸ್ಬೇಕು ಅಂತ ಆಸೆ ಇತ್ತು. ಆದಿತ್ಯ ನಿಮ್ಮ ಹತ್ರನೇ ಉಳ್ಕೊಂಡ. ಇನ್ನು ನನ್ನ ಅಗತ್ಯ ಯಾರಿಗೂ ಇಲ್ಲ ಅಕ್ಕ. ನಾನು ನಾಟಕ ಮಾಡಿದೆ ನಿಜ. ಆದ್ರೆ ಅದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಿಮಗೋಸ್ಕರ. ನಿಮ್ಮ ಸಂತೋಷಕ್ಕೋಸ್ಕರ, ನೀವು ಖುಷಿಯಾಗಿರ್ಬೇಕು ಅಂತ. ನಾನಿಷ್ಟೆಲ್ಲ ಹೇಳಿದ್ಮೇಲೂ ನಾನು ನಾಟಕ ಮಾಡಿದ ಕಡೆ ಆ ಥರ ಎಲ್ಲ ಏನೂ ಇಲ್ಲ. ನೀ ಸುಮ್ಮನೆ ಮನ್ಸಿಗೆ ಹಚ್ಕೊಳ್ಬೇಡ. ಇರ್ಲಿ ಅಕ್ಕ, ನಾನೇನು ಮನ್ಸಿಗೆ ಹಚ್ಕೊಂಡಿಲ್ಲ. ನಾನು ಬರ್ತೀನಿ. ಬರೀ ಅಕ್ಕನ ಮಗಳನ್ನ ತುಂಬಿಸಿ ಹೋಗ್ತಾ ಇದ್ಯಾ? ನಿನ್ ಜೀವನ ಖಾಲಿಯಾಗಿದೆ ಕಣೆ. ನಿನ್ ಮಡ್ಲನ್ನ ತುಂಬೋದನ್ನ ನಾನು ಕಣ್ ತುಂಬ ನೋಡ್ಬಾರ್ದ? ನೀನ್ ಹೇಳ್ತಿರೋದೇನು ಅಕ್ಕನ ಕಷ್ಟ ಎಲ್ಲ ಪರಿಹಾರ ಆಯ್ತು, ಇನ್ ಸುಖವಾಗಿರ್ತೀರ ಅಂತ ತಾನೆ? ಖಂಡಿತವಾಗ್ಲೂ ಇಲ್ಲ ಕಣೆ. ತಂಗಿ ಜೀವನ ಹಾಳಾಗ್ತಿರೋದನ್ನ ನೋಡಿ ಯಾವ ಅಕ್ಕ ತಾನೇ ಸುಖವಾಗಿರ್ತಾಳೆ ಹೇಳು? ನನಗೇನಾಗಿದೆ ಅಕ್ಕ? ನೋಡಿ, ನಾನು ಎಷ್ಟು ಸಂತೋಷವಾಗಿದ್ದೀನಿ. ನನ್ನ ಸ್ಕೂಲು, ನನ್ನ ಮಕ್ಕಳು, ಅಷ್ಟೇ ಸಾಕು ನನಗೆ. ಆದಿತ್ಯ ನಿಮ್ಮ ಮಾಡ್ಲಿಕ್ಕೆ ಸೇರ್ತ, ಅದೇ ಸಂತೋಷ. ನಾನು ಬರ್ತೀನಕ್ಕ. ನಿಂತ್ಕೋ. ಏನ್ ಹೇಳ್ದೆ ನೀನು? ನನ್ನ ಮಡ್ಲು ತುಂಬೋದು ನಿನ್ನ ಉದ್ದೇಶ ಅಂತ ತಾನೆ?
ಹಾಗಾದ್ರೆ ನನಗೂ ಒಂದು ಆಸೆ ಇದೆ ಕಣೆ. ನಿನ್ ಮಡ್ಲು ತುಂಬೋದನ್ನ ನನ್ನ ಕಣ್ಣಾರೆ ನೋಡ್ಬೇಕು. ನೀನ್ ಹೇಗೆ ಆದಿತ್ಯನ ನನ್ನ ಮಡ್ಲಿಗೆ ಹಾಕಿದ್ಯೋ ಹಾಗೆ ನಿನ್ ಮಡ್ಲು ತುಂಬೋದನ್ನ ನಾನು ನೋಡ್ಬೇಕು ಕಣೆ. ಪ್ಲೀಸ್ ನನ್ನ ಆಸೆನ ನಿರಾಸೆ ಮಾಡ್ಬೇಡ. ಅಕ್ಕ, ನೀವ್ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ನನಗೂ ಎಲ್ಲ ಹೆಣ್ಮಕ್ಳ ಥರ ಆಸೆ ಇತ್ತು. ನಂದೇ ಆದಂಥ ಮನೆ, ಮಕ್ಕಳು, ಗಂಡ ಇವರೆಲ್ಲರ ಜೊತೆ ಸಂತೋಷವಾಗಿರ್ಬೇಕು ಅಂತ. ಆದರೆ ನಾನು ಯಾರ ಜೊತೆ ಇರಲಿ? ಇವೆಲ್ಲ ನೆರವೇರಬೇಕು ಅಂತಂದರೆ ಶಶಾಂಕ್ ಜೊತೆ ಇರಬೇಕು. ಮನುಷ್ಯರ ಜೊತೆ ಸಂಸಾರ ಮಾಡಬಹುದು, ಆದರೆ ಮನುಷ್ಯತ್ವನೇ ಕಳ್ಕೊಂಡಿರೋರ ಜೊತೆ ಸಂಸಾರ ಮಾಡೋದಕ್ಕಾಗಲ್ಲ. ಅಕ್ಕ, ಆಸೆ ಇರುತ್ತೆ ನಿಜ, ಅದು ಈಡೇರತ್ತ ಅಂತ ನಾವು ಯೋಚನೆ ಮಾಡಬೇಕು. ಅಂದ್ರೆ ನೀ ನನ್ನ ಮಾತನ್ನ ನೆರವೇರಿಸಲ್ಲ ಅಂತನಾ? ಅಕ್ಕ, ಇದು ಒಂದು ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡಿ. ಈ ವಿಷಯ ಎಷ್ಟು ಮಾತಾಡಿದ್ರು ಚೂಯಿಂಗ ಮದ್ದಾಗ್ದಾಗೆ ಕೊನೆಗೆ ಅನ್ನೋ ಬರುತ್ತೆ.